ವಿದ್ಯಾರ್ಥಿಗಳೇ, 2 ಅಂಕಗಳ ಈ ವಿಡಿಯೋ ಸರಣಿಯ ಮುಂದಿನ ಭಾಗ 8ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಭಾಗದಲ್ಲಿ ಬರತಕ್ಕಂಥ ಪ್ರಶ್ನೆಯನ್ನು ನೋಡೋಣ. ಕರಣಿಗಳ ಗುಣಲಬ್ಧ ಕಂಡುಹಿಡಿಯಿರಿ. ಈ ಕರಣಿಗಳ ಗುಣಲಬ್ಧ ಕಂಡುಹಿಡಿಯಿರಿ ಇದು ಪರೀಕ್ಷೆಯಲ್ಲಿ ಬರತಕ್ಕಂಥ ಒಂದು ಸಂಭಾವ್ಯ ಪ್ರಶ್ನೆ ಹಾಗೂ ಸುಲಭದಲ್ಲಿ 2 ಅಂಕಗಳನ್ನು ಪಡೆಯತಕ್ಕಂಥ ಒಂದು ಪ್ರಶ್ನೆ. ಈ ಪ್ರಶ್ನೆಯನ್ನು ನೀವು ಅಭ್ಯಾಸ ಮಾಡಿ 2 ಪೂರ್ಣ ಅಂಕಗಳನ್ನು ಪಡೆಯಲಿಕ್ಕೆ ಪ್ರಯತ್ನ ಪಡಬೇಕು. ಈ ಪ್ರಶ್ನೆ ಘನಮೂಲ 2 ಗುಣಿಸು ವರ್ಗಮೂಲ 3. ಇದನ್ನು ಬಿಡಿಸೋದು ನೋಡೋಣ. ಕರಣಿಗಳ ಗುಣಲಬ್ಧ ಕಂಡುಹಿಡಿಯಿರಿ, ಘನಮೂಲ 2 ಗುಣಿಸು ವರ್ಗಮೂಲ 3. ಇಲ್ಲಿ ನಾವು ಪ್ರಶ್ನೆಯನ್ನು ಮತ್ತೊಮ್ಮೆ ಬರೆದಿದ್ದೀವಿ. ಘನಮೂಲ 2 ಗುಣಿಸು ವರ್ಗಮೂಲ 3. ಈಗ ಘನಮೂಲ 2 ಅಂದರೆ ಇದರ ಕರಣಿಯ ಕ್ರಮ 3 ಆಗಿದೆ. ವರ್ಗಮೂಲ 3ರ ಕರಣಿಯ ಕ್ರಮ ಇಲ್ಲಿ ಬರೆದಿಲ್ಲ, ಆದರೂ ಅದು 2 ಆಗಿರ್ತದೆ. ಒಂದರ ಕ್ರಮ 3, ಒಂದರ ಕ್ರಮ 2 ಆಗಿರ್ತದೆ. ಬೇರೆ ಬೇರೆ ಕ್ರಮದ ಕರಣಿಗಳನ್ನು ಗುಣಿಸಲಿಕ್ಕೆ ಆಗುವುದಿಲ್ಲ. ಗುಣಿಸಬೇಕಿದ್ರೆ ನಿಯಮ ಕರಣಿಯ ಕ್ರಮಗಳು ಒಂದೇ ಆಗಿರಬೇಕು. ಆದರೆ ಕರಣಿಯಗಳು ಬೇರೆ ಬೇರೆ ಇರಬಹುದು. ಆಗ ನಾವೇನು ಮಾಡಬೇಕಂದ್ರೆ 3 ಮತ್ತು 2 ಕರಣಿಯ ಕ್ರಮಗಳನ್ನು ಒಂದೇ ಕರಣಿಯ ಕ್ರಮಗಳಾಗಿ ಪರಿವರ್ತಿಸಬೇಕು. ಅದಕ್ಕೆ ನಾವು 3 ಮತ್ತು 2ರ ಲಸ ತೆಗಿಬೇಕು. ಅದು 6 ತೆಗೆದು ಮುಂದಕ್ಕೆ ನೀವು ನೋಡ್ಬೋದು. ಇಲ್ಲಿ 3 6 ಮಾಡಬೇಕು, 2 6 ಮಾಡಬೇಕು. ಅಂದರೆ 3 6 ಮಾಡಬೇಕಿದ್ರೆ 2ರಿಂದ ಗುಣಿಸಿದ್ದೇವೆ. 2 3 6, ಯಾಕೆಂದರೆ ಲಸ ಬರಬೇಕು. ಯಾವಾಗ ನಾವು 2 ಗುಣಿಸಿದ್ದೇವೆ 3ಕ್ಕೆ, ಅದೇ 2 ಕರಣಿಯದ ಘಾತವಾಗಿ ಬರಿಬೇಕು. 2ರ ಘಾತವಾಗಿ ಬರಿಬೇಕು. ಇಲ್ಲಿ ನೀವು ಬಣ್ಣ ಹಚ್ಚಿದ ಭಾಗದಲ್ಲಿ ನೋಡ್ಬೋದು. 2 ಗುಣಿಸಿದ ಕೂಡಲೇ 2 ಘಾತವನ್ನು ಏರಿಸಬೇಕು. ಅದೇ ರೀತಿ ಇಲ್ಲಿ ನಾವು 2 6 ಮಾಡಬೇಕಿದ್ರೆ 3ರಿಂದ ಗುಣಿಸಿದ್ದೇವೆ. ಆ 3ರಿಂದ ಗುಣಿಸಿದ ಕೂಡಲೇ ನಾವು ಕರಣಿಯವನ್ನು 3ರ ಘಾತಕ್ಕೆ ಏರಿಸಬೇಕು. ಇಲ್ಲಿ 3ರಿಂದ ಗುಣಿಸಿದಾಗ 3ರ ಘಾತ 3 ಬರೀಬೇಕು. ಮುಂದಿನ ಹಂತದಲ್ಲಿ 3ರಲ್ಲಿ 6, 2 3 6 ಕರಣಿಯ ಕ್ರಮಗಳು 6 ಒಂದೇ ರೀತಿ ಆಯಿತು. 2ರ ಘಾತ 2 ಅಂದರೆ 4, 3ರ ಘಾತ 3 ಅಂದರೆ 3 3 9 3 27. ಮುಂದೆ ಇದನ್ನು ಒಂದೇ ಕರಣಿಯ ಕ್ರಮ ಇರೋದ್ರಿಂದ ಈ ಥರ ಬರ್ಕೊಳ್ಬಹುದು. 4 ಗುಣಿಸು 27. ಮುಂದೆ 6ನೇ ಮೂಲ 108. ಇದು ಉತ್ತರ. ಬಹಳ ಸುಲಭವಾದಂತಹ ಪ್ರಶ್ನೆ ಇದು. ಅಭ್ಯಾಸಕ್ಕಾಗಿ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಕರಣಿಗಳ ಗುಣಲಬ್ಧ ಕಂಡುಹಿಡಿಯಿರಿ. ಸೇಮ್ ಪ್ರಶ್ನೆ. ಘನಮೂಲ 3 ಗುಣಿಸು ಚತುರ್ಥ ಮೂಲ 2, 4ನೇ ಮೂಲ 2. ಬಿಡಿಸೋದು ಹೇಗೆ ನೋಡೋಣ. ಇದೇ ರೀತಿ ಬಿಡಿಸ್ಬೋದು. ಈಗ ನೀವು ಬಿಡಿಸಿದ ರೀತಿಯಲ್ಲೇ ಬಿಡಿಸಬೇಕು. ಇದು ಘನಮೂಲ 3, ಇದರ ಕ್ರಮ ಕರಣಿಯ ಕ್ರಮ 3 ಆಗಿದೆ. ಹಾಗೂ 4ನೇ ಮೂಲ ಅಥವಾ ಚತುರ್ಥ ಮೂಲ 2, ಇದರ ಕರಣಿಯ ಕ್ರಮ 4 ಆಗಿದೆ. ಈಗ ನಾವು 3 ಮತ್ತು 4ರ ಕ್ರಮಗಳ ಲಸವನ್ನು ಕಂಡುಹಿಡಿದರೆ ಅದು 12 ಆಗಿರುತ್ತೆ. 3 ಮತ್ತು 4ರ ಲಸ. ಆದ್ದರಿಂದ ಈಗ ನಾವು ಲಸ ಬರುವ ಹಾಗೆ ಕರಣಿಯ ಕ್ರಮಗಳನ್ನು ಒಂದು ಸಂಖ್ಯೆಯಿಂದ ಗುಣಿಸಬೇಕು. ಇಲ್ಲಿ ನಾವು 4ರಿಂದ ಗುಣಿಸಿದರೆ 3ಕ್ಕೆ 4 3 12 ಆಗುತ್ತೆ. ಲಸ 12 ಬರುತ್ತೆ. ಆಗ ನಾವು ಹಿಂದೆ ಮಾಡಿದಾಗೆ 4ರಿಂದ ಗುಣಿಸಿದ ಕೂಡಲೇ ಕರಣಿಯದ ಘಾತವನ್ನು 4ಕ್ಕೆ ಏರಿಸಬೇಕು. ಅಂದರೆ 3ರ ಘಾತ 4 ಅಂತ ಬರಿಬೇಕು. ಅದೇ ರೀತಿ 4ನ್ನು 12 ಮಾಡಬೇಕಿದ್ರೆ 3ರಿಂದ ಗುಣಿಸಿದ್ದೇವೆ. ಗುಣಿಸಿದ ಕೂಡಲೇ 2 ಕರಣಿಯದ ಘಾತವನ್ನು 3ಕ್ಕೆ ಏರಿಸಬೇಕು. 3ರಿಂದ ಗುಣಿಸಿದ ಕೂಡಲೇ 3ಅನ್ನು ಇಲ್ಲಿ ಘಾತವಾಗಿ ಬರೀಬೇಕು. ಇದನ್ನು ಸರಿಯಾಗಿ ನೀವು ನೆನಪಿಟ್ಟುಕೊಂಡ್ರೆ ಈ ಸಮಸ್ಯೆ ಬಹಳ ಸುಲಭವಾಗಿ ಬಿಡಿಸಬಹುದು. ಮುಂದಿನ ಹಂತ ಇಲ್ಲಿ ನೀವು ನೋಡಬಹುದು. ಇದನ್ನು 12ನೇ ಮೂಲ 81 ಆಗಿದೆ. 3 3 9 3 23 81 ಗುಣಿಸು 12ನೇ ಮೂಲ 8, 2 4 2 8. ಇದು ಕರಣಿಯ ಕ್ರಮಗಳು 12 ಬಂದವು. ಆದ್ದರಿಂದ ಇದನ್ನು 12 ಮೂಲವನ್ನು ಒಮ್ಮೆಲೆ 12ನೇ ಮೂಲ ಅಂತ 12ನ ಕರಣಿಯ ಕ್ರಮವಾಗಿ ಬರೆದು 81 ಗುಣಿಸು 8 ಅಂತ ಬರೀಬಹುದು. ಮುಂದಕ್ಕೆ ಇದು ಕರಣಿಯ ಕ್ರಮ 12 ಆಗಿರುತ್ತೆ. 8 8 8 8 64 648 ಆಗುತ್ತೆ. ಇಷ್ಟು ನೀವು ಲೆಕ್ಕವನ್ನು ಈ ರೀತಿ ಬಿಡಿಸಿದರೆ 2 ಪೂರ್ಣ ಅಂಕಗಳು ನಿಮಗೆ ಸಿಗ್ತವೆ. ಪ್ರಯತ್ನಿಸಿ. ಈ ವಿಡಿಯೋ ಭಾಗವನ್ನು ಇಲ್ಲಿ ಮುಗಿಸ್ತೇನೆ. ಧನ್ಯವಾದಗಳು.